ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ಮುಕ್ತಾಯ ಆಗಿದೆ. ಸದನಕ್ಕೂ ಮೊದಲು ಪ್ರತಿಭಟನೆಗೆ ನಿರ್ಧಾರ ಮಾಡಲಾಗಿದೆ. ಗಾಂಧಿ ಪ್ರತಿಮೆ ಎದುರು ಧರಣಿ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇವತ್ತಿನ ಸಭೆ ಪ್ರತಿಭಟನೆ ಮಾಡ್ತೀವಿ ಅಂತ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಆರ್ಸಿಬಿ ಕಾಲ್ ತುಳಿತ ಪ್ರಕರಣದ ಬಗ್ಗೆ ಪ್ರತಿಭಟನೆ ಆಗತ್ತೆ. ಈ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಇವತ್ತು ನಡೆದಿರುವಂಥ ಸಮನ್ವಯ ಸಭೆಯಲ್ಲಿ ಬಿಜೆಪಿ ಅಂಡ್ ಜೆಡಿಎಸ್ ಮಾಡಿರುವಂಥ ನಿರ್ಧಾರಗಳು. ನಾಳೆಯಿಂದ ಅಧಿವೇಶನ ಆರಂಭ ಆಗುತ್ತೆ. ಅಧಿವೇಶನದಲ್ಲಿ ಚರ್ಚೆ ಆಗುವಂಥ ವಿಚಾರ ಅಂದರೆ ಅಧಿವೇಶನ ಆರಂಭ ಆಗೋಕ್ ಮುಂಚೆನೆ ಈ ರೀತಿಯ ಪ್ರತಿಭಟನೆ ಮಾಡಲಾಗುತ್ತೆ. ಬಿಜೆಪಿ ಜೆಡಿಎಸ್ ನಡುವೆ ಇವತ್ತು ಸಮನ್ವಯ ಸಭೆ ಆಗತ್ತೆ. ಸಭೆ ಆದ ನಂತರ ತೆಗೆದುಕೊಂಡಿರುವಂಥ ನಿರ್ಧಾರಗಳು, ಯಾವ ವಿಚಾರದ ಬಗ್ಗೆ ಪ್ರತಿಭಟನೆ ಮಾಡಬೇಕು, ಯಾವ ವಿಚಾರವನ್ನ ಎತ್ತಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿಕೊಳ್ಳಬೇಕು ಅನ್ನುವಂಥ ಚರ್ಚೆಗಳು ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಆರ್ಸಿಬಿ ಕಾಲ್ ತುಳಿತ, ರಾಹುಲ್ ಗಾಂಧಿ ಮಾಡಿರುವಂಥ ಗಂಭೀರ ಆರೋಪ, ಮತಗಳ್ಳತನ, ಸರ್ಕಾರದ ಮೇಲಿರುವಂಥ ಅಕ್ರಮದ ಆರೋಪಗಳು, ಎಲ್ಲ ವಿಚಾರವನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ನಾಳೆ ಅದರ ಬಗ್ಗೆ ಪ್ರತಿಭಟನೆ ಮಾಡಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಬಿಜೆಪಿ ಅಂಡ್ ಜೆಡಿಎಸ್ ಇವತ್ತು ಮಹತ್ವದ ಸಭೆಯನ್ನು ಮಾಡಿದೆ. ನಾಳಿನ ಕಾರ್ಯ ಯಾವ ರೀತಿಯಾಗಿರಬೇಕು, ಪ್ರತಿಭಟನೆ ಹಾದಿ ಹೇಗಿರಬೇಕು ಅಂತೇಳಿ, ಸೊ ಯಾವ ರೀತಿಯಾಗಿ ಪ್ರತಿಭಟನೆ ಇರಬಹುದು ಅಂತೇಳಿ. ಮತ್ತು ಜೆಡಿಎಸ್ ನಡುವೆ ಸಮನ್ವಯ ಕೊರತೆ ಇದೆ ಅನ್ನೋದು ಹಲವು ಬಾರಿ ಕಾಣಿಸ್ತಾ ಇತ್ತು. ಯಾವುದೇ ಹೋರಾಟ ಇದ್ರೂ ಸಹಿತ ಎರಡು ಪಕ್ಷ ಪ್ರತ್ಯೇಕವಾಗಿಯೇ ಮಾಡ್ತಾ ಇತ್ತು. ಹೀಗಾಗಿ ಅಧಿವೇಶನದಲ್ಲಿಯೂ ಸಹಿತ ಈ ರೀತಿಯ ಸಮನ್ವಯ ಕೊರತೆ ಎದ್ದು ಕಾಣಬಾರದು. ಕಳೆದ ಬಾರಿ ಅಧಿವೇಶನದಲ್ಲಿ ಬಿಜೆಪಿ ಬಾವಿಗಿಳಿದು ಧರಣಿಯನ್ನ ಮಾಡಿದ್ರೆ ಜೆಡಿಎಸ್ ಸುಮ್ಮನೆ ಕೂತ್ಕೊಳ್ತಾ ಇತ್ತು, ಅಥವಾ ಜೆಡಿಎಸ್ ಬಿಜೆಪಿ ನಡುವೆ ಹೊಂದಾಣಿಕೆ ಇಲ್ಲದಂತಹ ಹಲವಾರು ಸನ್ನಿವೇಶಗಳನ್ನ ನಾವು ಕಾಣ್ತಾ ಇದ್ವಿ. ಈ ಕಾರಣಕ್ಕಾಗಿ ಈ ಬಾರಿ ಆ ರೀತಿಯ ಯಾವುದೇ ಗೊಂದಲಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸಮನ್ವಯ ಸಭೆ ನಡೆಸಿ ಇಂದಿನ ಸಭೆಯಲ್ಲಿ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ. ಪ್ರಮುಖವಾಗಿ ರಾಜ್ಯದಲ್ಲಿ ಇತ್ತೀಚೆಗೆ ಹಲವಾರು ಘಟನೆಗಳು ನಡೆದಿದ್ದಾವೆ. ಆರ್ಸಿಬಿ ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತುಳಿತ ಆದ ಪ್ರಕರಣ ಇರ್ಬೋದು, ರಸಗೊಬ್ಬರ ಸರಿಯಾಗಿ ಹಂಚಿಕೆ ಆಗದೆ ಇರುವಂತಹ ವಿಚಾರ, ಔಷಧಿ ಸರಿಯಾಗಿ ಹಂಚಿಕೆ ಆಗದೆ ಇರುವಂತಹ ವಿಚಾರ, ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಇರುವಂತದನ್ನ ಬಂದ್ ಮಾಡಿರುವಂತಹ ವಿಚಾರ, ಹೀಗೆ ಹತ್ತಾರು ವಿಚಾರ, ಭ್ರಷ್ಟಾಚಾರ ಸೇರಿದಂತೆ ಹಲವಾರು ವಿಚಾರಗಳಿದಾವೆ. ಅದೆಲ್ಲವನ್ನ ಕೂಡ ಕೈಗೆತ್ತಿಕೊಳ್ಬೇಕು. ದರ ಏರಿಕೆಯಿಂದ ಹಿಡಿದು ಪ್ರತಿಯೊಂದು ವಿಚಾರವನ್ನ ಸಮಗ್ರವಾಗಿ ಚರ್ಚೆಯನ್ನ ಮಾಡಬೇಕು. ಯಾರೆಲ್ಲ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಮತ್ತೆ ಅದಕ್ಕೆ ಇನ್ನುಳಿದವರು ಯಾವ ರೀತಿಯಲ್ಲಿ ಧ್ವನಿಗೂಡಿಸಬೇಕು ಅನ್ನೋದು ಕುರಿತಾಗಿಯೂ ಸಹಿತ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಯಾಕಂದ್ರೆ ಬಿಜೆಪಿ ಒಂದು ವಿಚಾರವನ್ನ ಕೈಗೆತ್ತಿಕೊಂಡ್ರೆ ಜೆಡಿಎಸ್ ಸುಮ್ಮನಾಗಿರೋದು ಅಥವಾ ಸದನದಲ್ಲಿ ಉಪಸ್ಥಿತರಿರುವಂತಹ ಸಂದರ್ಭ, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಹಿನ್ನಡೆ ಆಗತ್ತೆ. ಆ ರೀತಿ ಆಗದೆ ಇರುವ ಹಾಗೆ ನೋಡ್ಕೋಬೇಕು. ಜೆಡಿಎಸ್ ಇರ್ಲಿ ಬಿಜೆಪಿ ಇರ್ಲಿ ಯಾವುದೇ ನಾಯಕರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ಉಳಿದವರು ಕೂಡ ಧ್ವನಿಗೂಡಿಸಬೇಕು. ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಮುಂಚಿತವಾಗಿ ಮಾಡ್ಕೊಂಡಿರ್ಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ. ಪ್ರತಿದಿನ ನಿಲುವಳಿ ಸೂಚನೆಯನ್ನ ಕೊಡಬೇಕು. ಆ ಮೂಲಕವಾಗಿ ಸಮಗ್ರವಾಗಿ ಚರ್ಚೆಗೆ ಅವಕಾಶವನ್ನ ಪಡ್ಕೊಳ್ಬೇಕು. ಹಾಗಾದಲ್ಲಿ ಮಾತ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲದೆ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ, ಮತಗಳ್ಳತನದ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಚುನಾವಣಾ ಆಯೋಗ ಅಫಿಡವಿಟ್ ಅನ್ನ ಸಲ್ಲಿಸಿ ಅಂತ ಹೇಳಿದಾಗ ಇವರು ಓಡಿ ಹೋಗಿದ್ದಾರೆ. ಈ ವಿಚಾರವನ್ನ ಸರ್ಕಾರಕ್ಕೆ ಪದೇ ಪದೇ ತಿಳಿಯುವಂತ ಕೆಲಸವನ್ನ ಮಾಡಬೇಕು. ಜನರಿಗೆ ಇದನ್ನ ರೀಚ್ ಮಾಡುವಂತ ಕೆಲಸವನ್ನ ಮಾಡಬೇಕು. ಸಿದ್ದರಾಮಯ್ಯನವರೇ ಮತಗಳ್ಳತನ ಮಾಡಿದ್ದಾರೆ ಅಂತ ಹೇಳಿ ಸಿಎಂ ಇಬ್ರಾಹಿಂನವರು ನೇರವಾಗಿ ಆರೋಪವನ್ನ ಮಾಡಿದ್ದಾರೆ. ಇದನ್ನ ಅಸ್ತ್ರವಾಗಿ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ. ಮೊದಲನೇ ದಿನ ಅಂದ್ರೆ ನಾಳೆ ಬೆಳಿಗ್ಗೆ 10 ಗಾಂಧಿ ಪ್ರತಿಮೆ ಎದುರುಗಡೆಯಲ್ಲಿ ವಿಧಾನಸೌಧ ಆವರಣದಲ್ಲಿ ಧರಣಿಯನ್ನ ನಡೆಸಿ ಎರಡು ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರೆಲ್ಲ ಸೇರಿ ಧರಣಿಯನ್ನ ನಡೆಸಿ ಕಲಾಪಕ್ಕೆ ತರಬೇಕು. ಅದೇ ವಿಚಾರವಾಗಿ ನಿಲುವಳಿ ಸೂಚನೆಯನ್ನು ಕೂಡ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ಕೊಳ್ಳಲಾಗಿದೆ. ಪ್ರತಿದಿನ ಈ ವಿಚಾರವನ್ನ ಕೈಗೆತ್ತಿಕೊಳ್ಬೇಕು, ಒಂದೊಂದು ವಿಚಾರವನ್ನ ಕೈಗೆತ್ತಿಕೊಳ್ಬೇಕು. ಈ ಮಾತೆತ್ತಿದ್ರು ಎಲ್ಲಾ ವಿಚಾರಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಬೆರಳು ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ರಾಜ್ಯದಲ್ಲಿ ದರ ಏರಿಕೆ ಎಲ್ಲಾ ವಿಭಾಗದಲ್ಲೂ ದರ ಏರಿಕೆ ಆಗಿದೆ, ಆ ವಿಚಾರವನ್ನ ಇವರು ಪ್ರಸ್ತಾಪ ಮಾಡಲ್ಲ, ಮಾತಾಡಲ್ಲ. ಹಾಗಾಗಿ ಇದನ್ನೆಲ್ಲವನ್ನ ಪ್ರಸ್ತಾಪ ಮಾಡಿ ಸರ್ಕಾರವನ್ನ ಹೇಗೆ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೋ, ಸರ್ಕಾರ ಯಾವುದೇ ಹಂತದಲ್ಲೂ ಸಹಿತ ವಿಪಕ್ಷವನ್ನ ಕಟ್ಟಿ ಹಾಕುವಂತ ಪ್ರಯತ್ನಕ್ಕೆ ಮುಂದಾದಾಗ ಇದನ್ನ ಅಸ್ತ್ರವಾಗಿ ಬಳಸಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಏನೆಲ್ಲ ಪ್ಲಾನ್ ಮಾಡಬೇಕೋ ಮಾಡ್ಕೊಳ್ಳಲಾಗಿದೆ. ಆ ಒಂದು ವಿಚಾರದಲ್ಲಿ ಇವತ್ತು ಸಮಗ್ರವಾಗಿ ಚರ್ಚೆಯನ್ನ ಮಾಡಲಾಗಿದೆ. ಅದನ್ನ ಅಜೆಂಡಾವನ್ನ ಪ್ರತಿದಿನ ಇವರು ಫಿಕ್ಸ್ ಮಾಡ್ಕೊಳ್ತಾರೆ. ನಾಳೆ ಯಾವ ವಿಚಾರವನ್ನ ಕೈಗೆತ್ತಿಕೋಬೇಕು, ಯಾರೆಲ್ಲ ಅದ್ರ ಬಗ್ಗೆ ಪ್ರಮುಖವಾಗಿ ಮಾತಾಡಬೇಕು, ಉಳಿದವರು ಯಾವ ರೀತಿ ಧ್ವನಿಗೂಡಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾತುಕತೆ ಆಗಿದೆ. ಮತ್ತೆ ಪ್ರತಿದಿನವೂ ಸಹಿತ ಈ ವಿಚಾರದಲ್ಲಿ ವಿಷಯವನ್ನ ವಿನಿಮಯ ಮಾಡಿಕೊಂಡು ಮಾತುಕತೆಯನ್ನ ಮಾಡಿಕೊಂಡು ಇದನ್ನ ಸದನದಲ್ಲಿ
ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಬೇಕು ಅಂತೇಳಿ ಒಂದು ಚರ್ಚೆಯನ್ನ ಮಾಡಲಾಗಿದೆ. ಯಾವುದೇ ಹಂತದಲ್ಲೂ ಸಹಿತ ಹೇಮಕುಮಾರ್ ಹೊಂದಾಣಿಕೆ ಕೊರತೆ ಇದೆ ಅನ್ನೋದು ಆಗಬಾರ್ದು. ಒಂದು ವೇಳೆ ಯಾವುದೇ ವಿಚಾರದಲ್ಲಿ ಪ್ರತಿಭಟನೆ ಮಾಡೋದು ಇಂಥದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಅದನ್ನ JDS ನವರು ಬಿಜೆಪಿಗೆ, ಬಿಜೆಪಿಯವರು JDS ಗೆ ಕನ್ವೆ ಮಾಡ್ಕೋಬೇಕು, ಫಸ್ಟ್ಗೆ ವಿಷಯನ ತಿಳಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ವಿಪ್ ಆದಂತವರು ಮೊದಲೇ ಇದರ ಬಗ್ಗೆ ಜಾಗೃತರಾಗಿರ್ಬೇಕು ಅನ್ನೋದು ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಹೀಗಾಗಿ ನಾಳೆಯಿಂದ ನಡೆಯುವಂತಹ ಅಧಿವೇಶನದಲ್ಲಿ ವಿಪಕ್ಷ NDA ಮೈತ್ರಿಕೂಟ ಬಿಜೆಪಿ ಮತ್ತು JDS ಇಬ್ಬರೂ ಸೇರಿ ಸರ್ಕಾರವನ್ನ ಇಕ್ಕಟ್ಟಿಗೆ ಬೇಕಾದಂತಹ ಸಿದ್ಧತೆಯನ್ನ ಇವತ್ತು ಮಾಡ್ಕೊಂಡಿದ್ದಾರೆ. ಅದು ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ, ಯಾವ ರೀತಿಯಲ್ಲಿ ಸದನದಲ್ಲಿ ಇದು ಕಾಣುತ್ತೆ ಅನ್ನೋದು ನಾವು ನಾಳೆಯಿಂದ ಕಾಣಬಹುದಾಗಿದೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.